ಬಿಸಿಲ ಬೇಗೆಯಿಂದ ರಾಯಚೂರಿನ ಜನ ತತ್ತರಿಸಿ ಹೋಗಿದ್ದಾರೆ. ರಾಯಚೂರಿನಲ್ಲಿ 43 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗಿದೆ. ಜನರಿಗೆ ಸಮಸ್ಯೆ ಆಗೋ ಮುನ್ನ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಿದೆ. 5 ಬೆಡ್ ಆಕ್ಸಿಜನ್ ವೆಂಟಿಲೇಟರ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಸನ್ಸ್ಟ್ರೋಕ್ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ರಿಮ್ಸ್ ವೈದ್ಯರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸನ್ಸ್ಟ್ರೋಕ್ಗೆ ಸಂಬಂಧಿಸಿದಂತೆ ವೈದ್ಯರು ಸಿಬ್ಬಂದಿಗೆ ತರಬೇತಿಯನ್ನ ಕೂಡ ನೀಡಲಾಗ್ತಾ ಇದೆಯಂತೆ. ರಾಯಚೂರಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಿದೆ. ಬಿಸಿಲಿನ ತಾಪ ಹೆಚ್ಚಾದಂತೆ ಜನರು ಕೂಡ ಬಿಸಿಲಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ನಾವಿವತ್ತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿದ್ದೇವೆ. ರಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಹಲವು ರೀತಿಯಾಗಿ ಮುಂಜಾಗ್ರತೆ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ನೀವೇನು ನೋಡ್ತಾ ಇದ್ದೀರಲ್ಲ, ವಯಸ್ಕರ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತೇಳಿ ರಾಯಚೂರಲ್ಲಿ ಪ್ರತ್ಯೇಕವಾಗಿ ಈಗ ವಾರ್ಡ್ ಒಂದನ್ನು ನಿರ್ಮಾಣ ಮಾಡಿದ್ದಾರೆ. ಯಾರ್ಯಾರು ಈ ಒಂದು ಬಿಸಿಲು ಘಾತದಿಂದ ಅನಾರೋಗ್ಯಕ್ಕೊಳಗಾಗ್ತಾರೋ ಅಂಥವರಿಗಾಗಿ ವಿಶೇಷ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ನಾನು ನಿಮಗೆ ಮೊಬೈಲಲ್ಲೂ ಕೂಡ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ರಾಯಚೂರಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿಲಿನ ತಾಪಮಾನ ಇದೆ. ಬಿಸಿಲು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಜನರ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಬಾರ್ದು. ಒಂದು ವೇಳೆ ಜನರು ಅನಾರೋಗ್ಯಕ್ಕೆ ಒಳಗಾಗಿ ಏನಾದರೂ ಆಸ್ಪತ್ರೆಗೆ ಬಂದರೆ ಅವರಿಗಾಗಿ ಪ್ರತ್ಯೇಕ ಚಿಕಿತ್ಸೆಯನ್ನು ಕೊಡಲಿಕ್ಕೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ 5 ಬೆಡ್ಗಳ ಹೀಟ್ ಸ್ಟ್ರೋಕ್ ವಾರ್ಡ್ ಒಂದನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಪ್ರತ್ಯೇಕವಾಗಿ ಚಿಕಿತ್ಸೆ ಕೊಡಲಿಕ್ಕೆ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಮತ್ತು ಬರುವಂಥ ರೋಗಿಗಳು ಒಂದು ವೇಳೆ ಹೀಟ್ ಸ್ಟ್ರೋಕ್ಲಿಂದ ಸಮಸ್ಯೆ ಅಂದರೆ ಜ್ವರ ಆಗಿರ್ಬೋದು, ಇನ್ನಿತರ ವಾಂತಿ ಭೇದಿ ಇಂಥ ಹಲವಾರು ರೀತಿಯ ಸಮಸ್ಯೆ ಆಗಿ ಬಂದಾಗ ರೋಗಿ ನಿರ್ಜಲೀಕರಣಕ್ಕೆ ಒಳಗಾಗ್ತಾನೆ. ಅಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ರೋಗಿಯನ್ನು ಸ್ಟೇಬಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, 10 ರೀತಿಯ ಮೆಡಿಷನ್ಗಳನ್ನು ಕೂಡ ಈಗಾಗಲೇ ವಾರ್ಡ್ನಲ್ಲಿ ಇಟ್ಟಿದ್ದಾರೆ. ಆ ಮೆಡಿಷನನ್ನು ಯಾವಾಗ ಬಳಕೆ ಮಾಡಬೇಕು, ಹೇಗೆ ಬಳಕೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿರತಕ್ಕಂಥ ಸಿಬ್ಬಂದಿಗೆ ತಜ್ಞ ವೈದ್ಯರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ವೈದ್ಯರಿದ್ದಾರೆ, ವೈದ್ಯರನ್ನೇ ಮಾತಾಡಿಸ್ತೀನಂತೆ. ಸರ್, ಈಗ ಹೀಟ್ ಸ್ಟ್ರೋಕ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿದೆ. ಯಾಕಂದರೆ ರಾಯಚೂರಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಸೊ ಹೀಟ್ ಸ್ಟ್ರೋಕ್ ಆಗಿ ಬಂದವರಿಗೆ ಏನೇನು ಚಿಕಿತ್ಸೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಯಾವುದೇ ವ್ಯಕ್ತಿ ನಿರ್ಜಲೀಕರಣ ಮತ್ತು ಹೀಟ್ ಸ್ಟ್ರೋಕ್ ಒಳಗಾದರೆ ಅವರು ತಮ್ಮದೇ ಆದ ಒಂದು ಟ್ರೀಟ್ಮೆಂಟ್, ಏನು ORS ಸೇವನೆ ಆಗಲಿ, ತಂಪು ಪಾನೀಯ ಸೇವನೆ ಆಗಲಿ, ತಣ್ಣನ ಗಾಳಿಯಲ್ಲಿ ಕುಂದರಾಗಲಿ ಮಾಡಿ ಅದರಾದಮೇಲೂ ಉತ್ತಮ ಆಗ್ತಾ ಇಲ್ಲ ಅಂತಂದರೆ ದಯವಿಟ್ಟು ಇಮಿಡಿಯೇಟಾಗಿ ಅವರು ನಮ್ಮ ರಿಮ್ಸ್ ಆಸ್ಪತ್ರೆಯನ್ನು ಸಂಪರ್ಕಿಸ್ಬೋದು. ನಿರ್ಜಲೀಕರಣ ಹೀಟ್ ಸ್ಟ್ರೋಕ್ಗೆ ಏನು ಸಂಬಂಧಪಟ್ಟ ವ್ಯಕ್ತಿ ಇದ್ದರೆ ಅದನ್ನು ಈ ವಾರ್ಡ್ ಅಂತ ಸುಸಜ್ಜಿತವಾಗಿ ನಾವು ರೆಡಿ ಮಾಡಿದ್ವಿ. ಓಕೆ, ಇನ್ನು ರಿಮ್ಸ್ ಆಸ್ಪತ್ರೆ MS ಅವರು ಕೂಡ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ರಿಮ್ಸ್ ಆಸ್ಪತ್ರೆ ಅಂದರೆ ದಿನಕ್ಕೆ 800ರಿಂದ 1000 ಜನ ಪೇಷಂಟ್ಗಳು ಬರುವಂಥ ಆಸ್ಪತ್ರೆ. ಇಂಥ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ಗೆ ಪ್ರತ್ಯೇಕ ವಾರ್ಡ್ ಮಾಡಿದ್ರಿ. ಏನೇನು ಸೌಲಭ್ಯಗಳಿದಾವೆ ಸರ್? ಒಂದು ಸುಸಜ್ಜಿತ ವಾರ್ಡ್ ಒಂದು ಮಾಡಿದ್ದೀವಿ. ಅದು ದೊಡ್ಡವರಿಗೋಸ್ಕರ ಹಾಗೂ ಮಕ್ಕಳಿಗೋಸ್ಕರನೂ ಮಾಡಿದ್ದೀವಿ. ದೊಡ್ಡವರಿಗೆ 5 MICU ಇದೆ, ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ವಾರ್ಡು ಇದೆ. ಅದರ ಹೊರತುಪಡಿಸಿನೂ ಒಂದು 5 ಬೆಡ್ಡಿಂದು ಸ್ಟ್ರೋಕ್ ಪೇಷಂಟ್ಗೋಸ್ಕರ ಅಂತಲೇ ನಾವು ಸ್ಪೆಷಲಿ ಡಿಸಿಗ್ನೇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.